ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಕಾನ್ಶಿರಾಮ್ಜಿಯವರ 92ನೇ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಅವರು ನಿಜಕ್ಕೂ ನಮ್ಮ ದೇಶದ ಶೋಷಿತರ ಧ್ವನಿಯಾಗಿದ್ದರು. ಅವರ ಹೋರಾಟ, ಅವರ ತ್ಯಾಗ ಎಲ್ಲರಿಗೂ ಸ್ಫೂರ್ತಿದಾಯಕ. ನಾವು ಅವರ ಆದರ್ಶಗಳನ್ನು ಪಾಲಿಸಬೇಕು ಮತ್ತು ಸಮಾನತೆಗಾಗಿ ಶ್ರಮಿಸಬೇಕು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಣಿಜಿ, ನಾರಾಯಣಸ್ವಾಮಿ, ಬಾಬು, ದಯಾ ಕಿಶನ್ನಾಥ್, ಸಾಗರ್, ಮುನಿ ವೆಂಕಟಪ್ಪ, ಉದಯ್ ಮತ್ತು ಗಂಗಾಧರ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಭೀಮ್. ಜಾತಿವಾದ ಇಲ್ಲದ ನಾಯಕನಾಗಿ, ಸಂವಿಧಾನಾತ್ಮಕ ನಾಯಕನಾಗಿ ಇವತ್ತು ತಯಾರಾಗಬೇಕಾದ್ರೆ ಕಾಂಶಿರಾಮ್ ಸಾಹೇಬರು ಅವ್ರನ್ನ ಸ್ಫೂರ್ತಿಯಾಗಿ ನಾವು ಅಳವಡಿಸಬೇಕಾಗತ್ತೆ. ಈ ಕಾಂಶಿರಾಮ್ ಸಾಹೇಬರು ಜೀವನ ಚರಿತ್ರೆ ನಾವು ಸಣ್ಣದಾಗಿ ಒಂದಷ್ಟು ನಾವು ಮಾತಾಡ್ಬೋದಾದ್ರೆ, ಕಾಂಶಿರಾಮ್ ಸಾಹೇಬರು ಸರ್ಕಾರಿ ನೌಕರರಾಗಿರ್ತಾರೆ. ಆ ಸರ್ಕಾರಿ ನೌಕರರಾಗಬೇಕಾದ್ರೆ ತನ್ನ ಕಚೇರಿಯಲ್ಲಿ ಒಬ್ಬ ಡಿ ದರ್ಜೆ ನೌಕರ P1 ಏನು ಮಾಡ್ತಾರೆ, ಕಾಂಶಿರಾಮ್ ಸಾಹೇಬ್ರಿಗೆ ನೀರು ಬೇಕು ಅಂತ ಕೇಳಿದಾಗ ನೀರು ತಂದು ಕೊಡ್ತಾರೆ. ನೀರು ತಂದು ಕೊಟ್ಟ ಸಂದರ್ಭದಲ್ಲಿ ಇನ್ನು ಮೇಲೆ ಇರ್ತಕ್ಕಂಥ ಸೌರ್ ನೀರು ಏನು ಮಾಡ್ತಾರೆ, ಈ ಕಾಂಶಿರಾಮ್ಗೆ ಯಾಕೆ ಆ ನೀರು ತೊಗೊಂಡೋಗಿ ಕೊಟ್ಟೆ, ಈ ನೀರು ಅವ್ರು ಕೊಡಬಾರ್ದು ಅವ್ರು ಅಷ್ಟು ಅಂತೇಳಿ ಏನು ಮಾಡ್ತಾರೆ, ಆ ಡಿ ದರ್ಜೆ ನೌಕರನ್ನ ಸರಿಯಾಗಿ ಹೊಡೆದಾಕ ಸಂದರ್ಭದಲ್ಲಿ ಕಾಂಶಿರಾಮ್ ಸಾಹೇಬ್ ಹೋಗಿ ಆ ಉದ್ಯೋಗ 3 ವರ್ಕರ್ಗಳನ್ನ ತನ್ನ ಎ ದರ್ಜೆ, ಬಿ ದರ್ಜೆ, ಸಿ ದರ್ಜೆ ನೌಕರನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಬೇಕಾದ್ರೆ ಅವರು, ಈ ಕಾಂಶಿರಾಮ್ ಏನು ನೀನು ನೋಡೋಕ್ಕೆ ಕೆಂಪಿಗೆ ನೀನು ನಮ್ಮ ಸಮುದಾಯದ ಥರ ಇದೆಯಾ, ನೀನು ಯಾಕೆ ಹೋಗಿ ಆ ಒಳಮದಿಗಳು ಸಪೋರ್ಟ್ ಮಾಡ್ತೀಯಲ್ಲ ಯಾಕೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆಗ ಆ ಡಿ ದರ್ಜೆ ನೌಕರನ್ನ ಕರೀತಾರೆ, ಬಾಯಿ ನೀನು ಯಾರು ಹೊಡೆದವ್ರು ತೋರಿಸು, ಇವ್ರು 3 ಹೊಡೆದ್ರ ಅವ್ರದ್ದು ಹೊಡೆದ್ರು ಅಂದ ತಕ್ಷಣ ಆಚೆ ಹೋಗ್ಬಿಟ್ಟು ಚಿಲ್ಕಾಕ ಹಾಕ್ತೀನಿ ಮತ್ತೆ ನೀವು ಹೋಗಿ ಚಿಲ್ಕಾಕ ತಕ್ಷಣ ಏನು ಮಾಡ್ತಾರೆ, ತನ್ನ ಮೇಲಾಧಿಕಾರಿಗೆ 3 ಇರ್ತಾರಲ್ಲ ಅವ್ರನ್ನ ಬೆಲ್ಟ್ ಬಿಚ್ಕೊಂಡು ಸರಿಯಾಗಿ ಹೊಡೆದಾಕ ತಕ್ಷಣ ಕೆಲಸದ ವಜಾ ಆಯಿತು. ಒಂದಷ್ಟು ದುಡ್ಡು ಉಳಿಸ್ಕೊಂಡಿರ್ತಾರೆ, ಪಂಚಾಯತಿಂದ ಬಂದು ಕೆಲಸ ಸೇರ್ಕೊಂಡಿರ್ತಾರೆ, ಒಂದಷ್ಟು ದುಡ್ಡು ಉಳಿಸಿಟ್ಕೊಂಡಿರ್ತಾರೆ. ಆ ದುಡ್ಡಲ್ಲಿ ಏನು ಮಾಡ್ತಾರೆ, ನೇರ ಹೋಗ್ಬಿಟ್ಟಿದ್ರೆ ಕಲ್ಲು ಮಾರ್ಕೆಟಲ್ಲಿ ಹೋಗಿ ಬಂದು ಪಿಸ್ತೂಲ್ ತಗೊಂಡು ಅಲ್ಲಿ ಹೋಗಿ ಅವ್ರ ಆಫೀಸಲ್ಲಿರುತ್ತೆ, ಇಷ್ಟು ಮರ ಇರುತ್ತೆ, ಅವ್ರು ₹40 ಸಿಕ್ಕೊತಾರೆ. ಇವತ್ತಿನ ಮಕ್ಕಳು 3 ಸುಟ್ಬಿಡ್ಬೇಕು. ಇದನ್ನ ಯಾರ ವಾಚ್ಮೆನ್ ಇರ್ತಾರೆ P1 ಅವ್ರು ದೂರ ಗಮನಿಸ್ಕೊಂಡು ಏನು ಮಾಡ್ತಾರೆ, ಕಾಂಶಿರಾಮ್ಜಿ ನೀವೇನು ಮಾಡ್ತಾ ಇದ್ದೀರಾ, ಇದು ಏನು ಬಚ್ಚಿಕೊಂಡು ನೋಡ್ತಾ ಇರೋದ್ರೆ ಪಿಸ್ತೂಲ್ ನೋಡ್ತಾರೆ, ಪಿಸ್ತೂಲ್ ನೋಡ್ತಾರೆ, ನೀವೇನು ಕೆಲಸ ಮಾಡ್ತೀನಿ, ಜೈಲಿಗೆ ಹೋಗ್ಬಿಡ್ತೀರ ಬೇಡ ಅಂತೇಳಿ ಏನು ಮಾಡ್ತಾರೆ. ಸರಿ, ನಾನು ನನ್ನ ಕೋಪ ನನ್ನ ಜೀವನನೇ ಹೋಗ್ಬಿಡ್ತು, ಆಯಿತಾ, ಕೆಲಸದ ವಜಾ ಮಾಡಿಬಿಟ್ರು, ನಾನು ಅವ್ರು ಏನಾದ್ರು ಮಾಡಲೇಬೇಕನ್ನಂತಂದಾಗ ಬಾ ನೀನೇನು ಮಾಡೋ ನನ್ನ ಜೊತೆಗೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ತಾನು ಕೆಲಸ ಮಾಡೋದಾದ್ರೆ ಚಿಕ್ಕದ ಒಂದು ರೇಖೆ ಇಟ್ಟಿರ್ತಾರೆ, ಆ ರೇಖೆಯಿಂದ ಒಂದು ಪುಸ್ತಕ ತೆಗೆದುಬಿಟ್ಟು ತಗೊಳ್ಳಿ ಪುಸ್ತಕ ಓದು, ನಾಳೆ ಬಾ ಮತ್ತೆ ಅವ್ರು ಹೆಂಗೆ ಕೊಲ್ಲೋದು ಅಂತ ನಾನು ಹೇಳ್ತೀನಿ ಹೋಗಿ ಅಂತ ಹೇಳ್ತಾರೆ. ಹೋಗಿ ಪುಸ್ತಕ ಓದ್ತಾರೆ. ಓದ್ಬಿಟ್ಟು ಮತ್ತೆ ಮಾನವ ಬೆಳಿಗ್ಗೆ ಆ P1 ವಾಚ್ಮೆನ್ ಏನಿರ್ತಾರೆ ಅವ್ರು ನೋಡೋಕೆ ಬರ್ತಾರೆ. ಬಂದ ತಕ್ಷಣ ನನಗೆ ಗರ್ವ ಆಯಿತು, ನಾನು ಮುಂದಕ್ಕೆ ಏನು ಮಾಡಬೇಕು, ಈಗ ಹೋಗಿ ಆ ಪಿಸ್ತೂಲ್ ಅದೇ ಕಲ್ಮರ್ಕಲ್ಲಿ ಮಾರಿಬಿಟ್ಟು ಉಳಿದಿರೋ ದುಡ್ಡು ಏನು ಬರುತ್ತಲ್ಲ ಹೋಗಿ ಎಲ್ಲ ಪುಸ್ತಕ ತಗೋ, ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಪುಸ್ತಕ ತಗೊಂಡಾಗ ಈ ಪುಸ್ತಕನೆಲ್ಲ ತಗೊಂಡ್ಬಂದು ಕಾಂಶಿರಾಮ್ ಸಾಹೇಬ್ ಓದ್ಬಿಡ್ತಾರೆ. ಓದಿದ ತಕ್ಷಣ ಆವಾಗ ನಾವು ಒಂದು ಪಕ್ಷ ಕಟ್ಟಬೇಕು ಅಂತೇಳಿ ಒಂದು ಉದ್ದೇಶ ಕೊಡ್ತಾರೆ. BSP ಪಕ್ಷ ಫೌಂಡೇಶನ್ ಮಾಡ್ತಾರೆ. BSP ಪಕ್ಷ ಫೌಂಡೇಶನ್ ಮಾಡ್ತಾರೆ, ಪಕ್ಷನ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾರೆ, ಪಕ್ಷ ಬೆಳೀತದೆ. ಬೆಳೆದಾದ್ಮೇಲೆ ಈಗೇನು ಮಾಡಬೇಕು, ಪಕ್ಷ ಕಟ್ಟಬೇಕು, ಜನ ಇರಬೇಕು, ದುಡ್ಡು ಇರಬೇಕು, ಕಾಸು ಇರಬೇಕು. ಆ ಸಂದರ್ಭದಲ್ಲಿ ಕಾಂಶಿರಾಮ್ ಸಾಹೇಬನ್ನ ಎಲ್ಲರೂ ಡಿಕ್ಲೇರ್ ಮಾಡಿ ಓಡಿಸ್ಬೇಕಾದ್ರೆ ಅವ್ರು ಹೇಳ್ತಾರೆ, ದುಡ್ಡು ಪಕ್ಷ ಕಟ್ತೀನಿ, ಹಾಕೋದಕ್ಕೆ ತಪ್ಪಲಿ ಇಲ್ಲ, ಪಕ್ಷ ಹೆಂಗೆ ಕಟ್ತೀನಿ ಅಂದರೆ ಅವ್ರು ಮಾತು ಹೇಳ್ತಾರೆ, ಯಾವೊಬ್ಬ ನಾಯಕನ ಆಗಬೇಕು ಅಂತ ಒಬ್ಬ ವ್ಯಕ್ತಿ ಆಸೆ ಪಡ್ತಾನೋ ಅವನಲ್ಲಿ ಒಂದು ಯೋಗ್ಯತೆ ಇರಬೇಕು. ಏನಂದರೆ ನಿಸ್ವಾರ್ಥ ಇರಬೇಕು. ಮನೆಯಿಂದ ದುಡ್ಡು ಎತ್ಕೊಂಡು ಹಾಕಿ ನಾನು ಸಾಮ್ರಾಜ್ಯ ಕಟ್ತೀನಿ, ಸೊಸೈಟಿ ಕಟ್ತೀನಿ, ಪಕ್ಷ ಕಟ್ತೀನಿ ಅನ್ನೋದನ್ನು ಯಾವತ್ತೂ ಪಕ್ಷ ಮಾಡೋಕ್ಕಾಗಲ್ಲ. ಒಬ್ಬ ಲೀಡರ್ ಅದನ್ನೇ ಮಾಡಬೇಕು, ಸೊಸೈಟಿ ಮತ್ತು ಸಮಾಜದಲ್ಲಿ ಬಂದು ನೋಡಬೇಕು, ಅಲ್ಲಿನ ವ್ಯವಸ್ಥೆಗೆ ಅಲ್ಲಲ್ಲಿ ಕೊಲ್ಲಲು ಆಗಿದೆಯಲ್ಲ ಅಲ್ಲಿಂದನೇ ದುಡ್ಡು ಕಾಸು ಹೊಂದಿಸ್ಬೇಕು, ಅದೇ ದುಡ್ಡನ್ನ ಹಾಕಬೇಕು, ಅಲ್ಲಿ ರಾಜಕೀಯನೋ ಇನ್ನೊಂದು ನೀವು ಏನಾದ್ರು ಮಾಡಿ ಅಂತ ಹೇಳ್ಬಿಟ್ಟು ಕಾಂಶಿರಾಮ್ ಸಾಹೇಬ್ ಒಂದು ಮೆಸೇಜ್ ಕೊಡ್ತಾರೆ. ಇದಾದ ಒಂದು 10 ವರ್ಷದ ನಂತರ ಯಾವ ಮಟ್ಟಕ್ಕೆ ಬೆಳೀತಾರೆ ಕಾಂಶಿರಾಮ್ ಸಾಹೇಬ್ ಅಂದರೆ, UPಯಲ್ಲಿ ಬಂದ್ಬಿಟ್ಟು ಒಂದು ಕ್ಯಾಬಿನೆಟ್ ಮೀಟಿಂಗ್ ರಚನೆ ಮಾಡಬೇಕು. ಒಂದೆಲ್ಲ ಸರ್ವಪಕ್ಷ ಸಭೆ ಸೇರ್ತಾರೆ. ಸರ್ವಪಕ್ಷ ಸಭೆ ಸೇರಿದಾಗ ಕಾಂಶಿರಾಮ್ ಸಾಹೇಬ್ರನ್ನು ಗುಲಾಬ್ ಕೊಟ್ಟಿರ್ತಾರೆ. ಕಾಂಶಿರಾಮ್ ಸಾಹೇಬರು ಬರ್ತಾರೆ, ಬಂದು ಮೀಟಿಂಗ್ ಭಾಗವಹಿಸಬೇಕು. ಚಳಿಗಾಲ ಮೈಕ್ ಕೊರೆಯತಕ್ಕಂಥ ಚಳಿ ಇರುತ್ತೆ. ಆ ಚಳಿಯಲ್ಲಿ ಏನು ಮಾಡ್ತಾರೆ, ನನಗೆ ಸ್ವೆಟ್ರ್ ಬೇಕು ಅಂತೇಳಿ ಹೋಗಿ ಅಂಗಡಿ ಕೇಳ್ತಾರೆ, ಒಂದು ಜರ್ಕಿನ್ ಬೇಕು, ಸ್ವೆಟ್ರ್ ಬೇಕು ಅಂತ ಕೇಳಿದಾಗ ಇದು ಬೆಲೆ ಎಷ್ಟು, ಶರ್ಟ್ ಬೆಲೆ ₹20, ₹25. ನಾನು ₹2 ನಾನು ಶರ್ಟ್ ಕೊಡ್ತೇವೆ ಕೇಳಿದ್ರೆ, ಬೇಕು ನಿಮ್ಗೆ ₹2 ಶರ್ಟ್ ಬರುತ್ತೆ, ನನಗೆ ₹2 ಜರ್ಕಿನ್ ಬರುತ್ತಾ,
ನಿಮ್ಗೆ ₹2 ಬೇಕಾದ್ರೆ ನಿಮ್ಮ ಮಕ್ಕಳೆಲ್ಲ ಬಂದು ಮಸಾಲದಲ್ಲಿ ಪಿಕ್ಚರ್ ತಗೋಹೋಗು ಅಂತ ಹೇಳ್ತಾರೆ. ಹೌದಾ, ಮಸಾಲಲ್ಲಿ ಸಿಕ್ಕತ್ತ ಇಲ್ಲಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಮಸಾಲೆಗೆ ಆಗ್ತಾರೆ. ಯಾರೋ ಒಬ್ಬ ಸತ್ತಿರ್ತಾರೆ, ತಗೊಬಂದು ಊದ್ಬಿಟ್ಟು ಬೆಂಡು ಬಿಚಾನ ಅವೆಲ್ಲ ಬಟ್ಟೆ ಎಲ್ಲ ಬಿಸಾಕಿರ್ತಾರೆ. ಹೋಗಿ ಅಲ್ಲೊಂದು ಸರ್ಕಿನ್ ತೆಗೆದು ಓದಿಬಿಟ್ಟು ಮೈಮೇಲೆ ಹೊತ್ಕೊಂಡು ಬಂದು ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ನಂತರ ಪಕ್ಷಾನು ಕರ್ತಾರೆ. ಇದರಿಂದ ನಮಗೇನಾಯಿತು, ಈ ಮೂಢನಂಬಿಕೆ ಏನಿದೆಯಲ್ಲ ಮಸಾಲದಲ್ಲಿ ಬಿಸಾಕಿರೋದು ಅದಕ್ಕೆ ಒಂದು ಹಾಕಿ ಸಾಹೇಬ್ರು ಏನು ಮಾಡ್ತಾರೆ, ನಮ್ಮ ಬೆಹನ್ಜಿ ಮಾಯಾವತಿ ಮೇಡಮ್ ಇದ್ದಾರಲ್ಲ ಅವ್ರನ್ನ CM ಮಾಡ್ತಾರೆ. ಫಸ್ಟ್ ಮೀಟಿಂಗ್ ಕರೀತಾರಲ್ಲ, ಈ ಕಾಲಲ್ಲಿ ಕಿತ್ತೋಗಿ ಅವಾಚಪ್ತಿ ಹಾಕ್ಕೊಂಡು ನಡ್ಕೊಂಡು ಪಕ್ಷ ಕಟ್ಟಿದ್ರಲ್ಲ ಅದೇ ವ್ಯಕ್ತಿ 15 ವರ್ಷದ ನಂತರ CMನ ತಯಾರು ಮಾಡೋ ಮಟ್ಟಿಗೆ ಬೆರೀತಾರೆ. ಈ ಥರದ್ದು ಹಲವಾರು ವಿಚಾರಗಳನ್ನ ನಾವು ಕಾಂಚನ ಸಾಹೇಬ್ ಬಗ್ಗೆ ಮಾತಾಡ್ಬೋದು. ನಾವು ಮಾತಾಡೋ ಟೈಮ್ ಸಾಕಾಗಲ್ಲ, ನಮ್ಮ ಸಮಯ ಅಭಾವ ಇದೆ. ಹಂಗಾಗಿ ಏನು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದೀರಿ, ತುಂಬ ಸಂತೋಷ ಆಯಿತು. ಇನ್ನು ಅದನ್ನು ಈ ಪಕ್ಷದ ಮುಂದೆ ಸುಮಾರು ದೊಡ್ಡ ಮಟ್ಟದಲ್ಲಿ ಬೆಳೆಸೋಣ. ನಮ್ಮ ಕಾರ್ಯಕರ್ತರಲ್ಲಿ ಅಪಾರ ನಂಬಿಕೆ ನನಗೂ ಸಹ ಇದೆ. ಇನ್ನೊಂದೇನಂತಂದರೆ ಪತ್ರಕರ್ತರು ಟೈಮ್ಗೆ 2 ಗಂಟೆ ಕಡಿಮೆ ಇರಬೇಕು, 2 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಪಕ್ಷದಿಂದ ಕಾಂಶಿರಾಮ್ಜಿ 92ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಭಾರತೀಯ ಸುಹೇಲ್ದೇವ್ ಭಾರತೀಯ ಸಮಾಜ ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತು ದಲಿತ ಪರ ಸಂಘಟನೆಯ PVC ಮಣಿಯವರು ಮತ್ತು ಮಾಗಂದಿ ನಾರಾಯಣ ಸ್ವಾಮಣ್ಣವರು ಮತ್ತು ಬಾಬಣ್ಣವರು ಮತ್ತು ಭಾರತೀಯ ಸುಹೇಲ್ದೇವ್ ಸಮಾಜ ಪಕ್ಷದ ಕಾರ್ಯಕರ್ತರಾದಂಥ ಇವರು ಮತ್ತು ರಾಜ್ಯಾಧ್ಯಕ್ಷರಾದಂಥ ಅಭಿಮನ್ಯವರು ಪಾಲ್ಗೊಂಡಿದ್ದಾರೆ. ಇವತ್ತಿನ ದಿವಸ ಕಾಂಶಿರಾಮ್ಜಿ 92ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಕಾಂಶಿರಾಮ್ಜಿ ಅವರು ಮೂಲತಃ ಪಂಜಾಬ್ನಲ್ಲಿ ಹುಟ್ಟಿರ್ತಕ್ಕಂಥ ಒಂದು ದಲಿತ ಮುಖಂಡರು. ಅವರು ಹಲವಾರು ಹೋರಾಟದಲ್ಲಿ ಪಾಲ್ಗೊಂಡಿರ್ತಾರೆ. ಕಷ್ಟ ಸುಖಗಳನ್ನು ಅರಿತು ಅವರು ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಮಾಡಬೇಕು, ನಾವೇನಾದರೂ ಒಂದು ಈ ಕಷ್ಟದಲ್ಲಿ ಹೋಗ್ಲಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೂ ಹೋಗಿ ಸೈಕಲಲ್ಲಿ ಪ್ರಚಾರ ಮಾಡಿರ್ತಾರೆ. ಆ ಸೈಕಲಲ್ಲಿ ಹೋಗಬೇಕಾದ್ರೆ ರಾತ್ರಿ ಹಗಲು ಇಲ್ಲದೆ, ಕಾಲಲ್ಲಿ ಚಪ್ಪಲಿ ಸಹ ಇಲ್ಲದೆ ಅಲ್ಲೆಲ್ಲಿ ಹೋಗ್ಬಿಟ್ಟಿದ್ದು ಪ್ರಚಾರ ಮಾಡಿರ್ತಾರೆ. ಪ್ರಚಾರ ಮಾಡಿ ಏನು ಈ ಅಸ್ಪರ್ಶ ಅನ್ನೋದು, ಜಾತಿ ಬಗ್ಗೆ, ಈ ಅವಾಗಿನ ಕಷ್ಟ ಸುಖಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇರ್ತಾರೆ. ಇವರು BSP ಪಕ್ಷವನ್ನು ಸಂಸ್ಥಾಪನೆ ಕೆಲಸ ಮಾಡ್ತಾರೆ. BSPನೂ ಬಹುಜನ ಸಮಾಜ ಪಾರ್ಟಿ BSPನೂ ಇವರು ಕಟ್ತಾರೆ. ಕಟ್ಬಿಟ್ಟು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣವರು ಬಸವಣ್ಣ ಆಗಿರ್ಬೋದು, ಅಶೋಕ ಚಕ್ರ ಆಗಿರ್ಬೋದು, ಅವರು ಯಾವ ರೀತಿ ನಡ್ಕೊಂಡು ಬಂದರು ಅದೇ ರೀತಿಯಲ್ಲಿ ಬಂದು ಇವ್ರನ್ನೂ ಒಂದು ಸಂಘ ಸಂಸ್ಥೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬರ್ತಾರೆ. ಇವರು ಮೂಲತಃ ಪಂಜಾಬ್ನಲ್ಲಿ ಹುಟ್ಟಿರ್ತಾರೆ. ಇವರು ಕುಟುಂಬದಲ್ಲಿ 8 ಜನ ಸದಸ್ಯರು ಇವರು ಹಿರಿಯರಾಗಿರ್ತಾರೆ. ಹಿರಿಯರಾಗಿ ಇಡೀ ಜೀವನವನ್ನೇ ಮದುವೆ ಇಲ್ಲದೆ ಈ ಸಮಾಜಕ್ಕೋಸ್ಕರ ಮುಡಿಪಿಯಾಗಿ ಇಟ್ಕೊಂಡು ಇವರು ಹೋರಾಟಗಳು ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಇವತ್ತಿನ ದಿವಸ ಸುಹೇಲ್ದೇವ್ ಭಾರತೀಯ ಸಮಾಜ ಪಕ್ಷ ಈ ಕಾಂಶಿರಾಮ್ಜಿಯವರ 92ನೇ ಜನ್ಮದಿನವನ್ನು ಆಚರಣೆ ಮಾಡಿದೆ. ಹಂಗೆ ನಮ್ಮ ಈ ದಲಿತ ಸಂಘಟನೆ ಮುಖಂಡರ ಪರವಾಗಿ ನಮಗೂ ಸಂತೋಷ ಆಗ್ತದೆ. ಹಾಗಾಗಿ 2 ಮಾತನ್ನು ಮುಗಿಸಿ